ನ್ಯೂಸ್ ಅಪ್ಡೇಟ್ಗಾಗಿ HK ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಗಾಳಿಪಟ 2 ಹೊರಗಿನವ್ರಿಗೆ ಅಂದರೆ ಇದೆಲ್ಲೋ ಬಾಂಬೆಲಿರೋರಿಗೆ ಮತ್ತು ಅಮೇರಿಕಾದಲ್ಲಿರೋರಿಗೆ, ಈ ಆಸ್ಟ್ರೇಲಿಯಾ, ಈ ಕನ್ನಡಿಗರಿಗೆ ಬಟ್ ಬಹಳ ಬೇಗ ಟಪ್ ಅಂತ ರೀಚ್ ಆಗ್ತಾರೆ. ರೀಚ್ ಆಗಿದೆ ಗೊತ್ತಿಲ್ಲ ಅದು ಈ ನಮ್ಮ ನೆಲದ ಕತೆ ಅಂತನೋ, ಇದು ಮತ್ತು ನಮ್ಮ ನೆನಪುಗಳನ್ನ ಕೊಟ್ಟಿರುವಂಥ ಟೈಮು. ಅದೇ ಥರ ಮಹೇಶ್ವರ ಹುಡ್ಕೊಂಡು ಬಂದಿದ್ದು, ನನಗೆ ಮುಂಗಾರು ಮಳೆ ಥರದೊಂದು ಸಿನಿಮಾ ಮಾಡ್ಕೊಡಿ ಅಥವಾ ಗಾಳಿಪಟ ಥರದೊಂದು ಇಲ್ಲ, ಮತ್ತು ಅದನ್ನೇ ಮಾಡೋಕ್ಕಾಗಲ್ಲ, ಬೇರೆದನ್ನು ನಾವು ಮಾಡೋಣ ಅಂದ್ಬಿಟ್ಟು ಈಗೊಂದು ಟೀಮ್ನ ಸೆಟ್ ಮಾಡಿದ್ರು. ಅದರಲ್ಲಿ ಬುದ್ಧಿವಂತ, ಬುದ್ಧಿಜೀವಿ, ಪ್ರಸಿದ್ಧಿ ಇರೋ ನಟ ಎಲ್ಲರನ್ನು ಸೇರಿಸಿ ನಮಗೆ ಮತ್ತೆ ತುಂಬ ಹಿರಿತಲೆಯಾಗಿ ಆನಂದ್ ಸರ್ ಇದ್ದಾರೆ. ಈ ಕತೆಗೆ, ಅದ್ರ ಹೋಗೋಕ್ಕೆ, ಅದ್ರ ಓಟಕ್ಕೆ ಅದು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು, ವರ್ತಮಾನದಲ್ಲಿ ಇರಬೇಕು. ಅದು ಹುಡುಗರಾಗಲಿ, ಹಿರಿಯರಾಗಲಿ, ಯಾರೇ ಆಗಲಿ, ಅದು ವರ್ತಮಾನದಲ್ಲಿದ್ದರೆ ತುಂಬ ಬೇಗ ರೀಚ್ ಆಗುತ್ತೆ ಎಲ್ಲ ವರ್ಗದವ್ರಿಗೂ. ಇದು ಬರೀ ಯಾವುದೋ ಒಂದು ಜನಾಂಗಕ್ಕೆ ಅಂತಲ್ಲ, ಇನ್ನು ಭೂತಕಾಲಕ್ಕೋ ಭವಿಷ್ಯತ್ ಕಾಲಕ್ಕೋ ಹೋಗೋದಕ್ಕಿಂತ ತುಂಬ ಪ್ರಸ್ತುತ ಅಂದರೆ ಈಗ ವರ್ತಮಾನದಲ್ಲಿರೋದು. ಆ ರೀತಿ ಒಂದು ಯೋಗರಾಜ್ ಭಟ್ರು ಒಂದು ಟೀಮ್ನ ರೆಡಿ ಮಾಡಿಕೊಂಡು ಸಾಕಷ್ಟು ಚರ್ಚೆ ಮಾಡಿ ಇದನ್ನು ಮಾಡ್ತಿದ್ದಾರೆ. ಈ 2-3 ಪರಂಪರೆ ನಮ್ಮಲ್ಲಿ ಸಾಕು ಬಂದಿದೆ ಸಾಕಷ್ಟು. ಹಿಂದಿಲಂತೂ 3ಕ್ಕೆ ಹೋಗ್ತಾರೆ, 3-4 ಹಿಂಗೆಲ್ಲ. ಇನ್ನು ನಮ್ಮ ಕನ್ನಡದಲ್ಲಿ 2ಕ್ಕೆ, ಅದಾದ್ಮೇಲೆ ಇದೇ ಶಕ್ತಿ ಇವರೆಲ್ಲ ಏನಿದಾರಲ್ಲ ಇದನ್ನ ಮತ್ತೆ 3-4 ಮುಂದುವರಿಸ್ಲಿ ಅಂತ ಹೇಳ್ತಾ ಈ ಗಾಳಿಪಟಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ, ಸಹಾನುಭೂತಿ ಮತ್ತು ಬೆಂಬಲ. ಹೊಸದಾಗಿ ಬಂದಿರೋ ಮಹೇಶ್ ಅವರು, ಅವರಿಗೆ ಆನಂದನವರು, ನೀವು ಬೆಳಗಾವಿಯಿಂದ ಮತ್ತು ಬಾಂಬೆಗೆ ಹೋಗಿ ಎಲ್ಲ ವ್ಯಾಪಾರ ವಹಿವಾಟು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ, ಒಳ್ಳೇದು. ಅದನ್ನೇ ನಿಮಗೆ ಕಲಿಸ್ಬೇಕಾಗಿಲ್ಲ, ಯಾಕೆಂದರೆ ಗುಜರಾತ್ನಲ್ಲಿ ನೀವು ಯಶಸ್ವಿ ಆಗಿದ್ದೀರಾ. ಎಲ್ರಿಗೂ ನಿಮಗೆ ಸ್ವಾಗತ ಕೋರ್ತಾ, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ನ್ಯೂಸ್ ಅಪ್ಡೇಟ್ಗಾಗಿ HK ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.